ಮುಸ್ಲಿಂ ನಾಯಕರ ತಲೆದಂಡದ ಬೆನ್ನಲ್ಲೇ ಮುಖ್ಯಮಂತ್ರಿಗಳನ್ನ ಸಾಲು ಸಾಲು ನಾಯಕರು ಭೇಟಿ ಮಾಡ್ತಿದ್ದಾರೆ. ದಾವಣಗೆರೆ ಚುನಾವಣೆಯ ಬೆಂಕಿಯ ವಿಚಾರ ಇದು. ಮುಸ್ಲಿಂ ನಾಯಕರ ತಲೆದಂಡ ಏನ್ ಸಾಲಾಗಾಯ್ತು. ಅಲರ್ಟ್ ಆಗಿರುವಂತ ನಾಯಕರು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಿರೋದು. ನಿನ್ನೆ ಸಿಎಂ ಭೇಟಿ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಚರ್ಚೆಯನ್ನು ಮಾಡಿದ್ದಾರೆ. ಅವರ ಜೊತೆಗೇನೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಕೂಡ ಉಪಸ್ಥಿತರಿದ್ರು. ಸಿಎಂ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇವರೆಲ್ಲ ಸಮಾಲೋಚನೆ ನಡೆಸಿರೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲೆಕ್ಷನ್ ರಿಪೋರ್ಟ್ ಅನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದ ಮಾಹಿತಿಯನ್ನ ಸಚಿವರು ಕೊಟ್ಟಿರೋದು. ಎಸ್ ಮಲ್ಲಿಕಾರ್ಜುನ್ ಅವರು ಯಾವ್ಯಾವ ಪಂಚಾಯಿತಿಯಲ್ಲಿ ಎಷ್ಟು ಮತದಾನ ಆಗಿದೆ, ಹಾಗೆ ಅವರ ಪುತ್ರನೂ ಆಗಿರುವಂತ ಅಭ್ಯರ್ಥಿ ಸಮರ್ಥ ಶಾಮನೂರು ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲಬಹುದು ಅನ್ನುವಂತ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದೇ ಸಂದರ್ಭ ದಾವಣಗೆರೆ ಭಿನ್ನಮತದ ಬಗ್ಗೆ ಸಿಎಂ ತೀವ್ರವಾದಂತಹ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ಗೆನೆ ಖುದ್ದು ಮುಖ್ಯಮಂತ್ರಿಗಳು ತರಾಟೆ ತಗೊಂಡ್ರು ಅಂತ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಮುಸ್ಲಿಂ ಸಮುದಾಯದಲ್ಲಿ ಗುಂಪುಗಾರಿಕೆ ಮಾಡಿರೋದಕ್ಕೆಲ್ಲ ಮುಖ್ಯಮಂತ್ರಿಗಳು ಗರಂ ಆದ್ರು ಅಂತ ಹೇಳಿ ಈ ಸಭೆಯ ಕುರಿತಾದಂತ ಇನ್ಸೈಡ್ ಡೀಟೇಲ್ಸ್ ಪವರ್ ಟಿವಿಗೆ ಲಭ್ಯ ಆಗಿದೆ. ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರೂಪೇಶ್, ಈಗ ಈ ಸಭೆ ಕುರಿತಾಗಿ ಎರಡು ವಿಚಾರ ಕುತೂಹಲಕ್ಕೆ ಕಾರಣ ಆಗುತ್ತೆ. ಒಂದು, ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನೂ ಆಗಿರೋ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ಕೊಟ್ಟಿರುವಂತಹ ರಿಪೋರ್ಟ್. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಬಹಳ ಕ್ಲೋಸೆಸ್ಟ್ ಸರ್ಕಲ್ ನಲ್ಲಿ ಇದ್ದಂಥವ್ರನ್ನೇ ಎಲಿಮಿನೇಟ್ ಮಾಡಲಾಗಿದೆಯಲ್ಲ, ಸಾಲು ಸಾಲು ತಲೆದಂಡ ಆಗಿದೆಯಲ್ಲ, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗಿರುವಂತಹ ಒಪಿನಿಯನ್ ಅಥವಾ ಬೇಸರ, ಆಕ್ರೋಶ? ನಿಜ ಪ್ರಜ್ವಲ್, ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಬಂಡಾಯ ಆಯ್ತು, ಅಸಮಾಧಾನ ಆಯ್ತು, ಅಲ್ಪಸಂಖ್ಯಾತ ನಾಯಕರುಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಈ ರೀತಿಯಾಗಿರ್ತಕ್ಕಂಥ ದೂರನ್ನು ಹೊತ್ತು ಎಸ್ ಮಲ್ಲಿಕಾರ್ಜುನ್ ಹಾಗೆ ಒಂದು ನಿಯೋಗ ಬಂದಿತ್ತು. ಅವರು ಇಲ್ಲಿಗ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಮೊದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರು ಪಿನ್ ಟು ಪಿನ್ ರಿಪೋರ್ಟ್, ಯಾಕಂದ್ರೆ ಯಾವ ಭಾಗದಲ್ಲಿ ಎಷ್ಟು ಮತಗಳು ಬರಬಹುದು, ಎಷ್ಟೆಷ್ಟು ಮತಗಳು ಕಡಿಮೆ ಆಗಿದೆ, ಯಾರೆಲ್ಲ ಅಸಮಾಧಾನ ಬಂಡಾಯದಿಂದ ಕೆಲಸ ಮಾಡಿದ್ದಾರೆ, ಯಾರೆಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ, ಹೀಗಾಗಿ ಯಾರೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರು, ಯಾವ ಬೂತ್ ನಲ್ಲಿ ಎಷ್ಟೆಷ್ಟು ಲೀಡ್ ಬರ್ಬೋದು, ಎಲ್ಲ ಮಾಹಿತಿಗಳನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೊದಲಿಗೆ ಕೇಳಿಸಿಕೊಂಡಿದ್ದಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಗರಂ ಆಗಿದ್ದಾರೆ. ಕಾರಣ ಎಷ್ಟೇ ಯಾಕಂತ ಹೇಳಿದ್ರೆ, ಒಬ್ಬ ಪಕ್ಷದ ಅಭ್ಯರ್ಥಿ ನಿಂತಾಗ ಯಾರಾದ್ರೂ ಅಸಮಾಧಾನ ಇದೆ ಅಂತೇಳಿ ಅಸಮಾಧಾನ ಹೆಚ್ಚು ಮಾಡೋದು ಕೆಲಸವನ್ನು ಮಾಡಬಾರ್ದು, ಕಡಿಮೆ ಮಾಡಲಿಕ್ಕೆ ಪ್ರಯತ್ನಿಸಬೇಕು ಅಂತೇಳಿ. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಮಾಡಿದ್ದೇನು, ಜಮೀರ್ ಅಹಮದ್ ಅವರಿಗೆ ಬಹಿರಂಗವಾಗಿ ಏನಾದ್ರು ಮನವಿ ಮಾಡ್ಕೊಂಡಿದ್ರೆ, ನೀವು ಚುನಾವಣಾ ಪ್ರಚಾರಕ್ಕೆ ಬನ್ನಿ, ನಿಮ್ಮ ಅಗತ್ಯ ನಮಗಿದೆ ಅಂತೇಳಿ ಬಹಿರಂಗವಾಗಿ ಹೇಳಿದ್ರೆ ಜಮೀರ್ ಅಹಮದ್ ಅವರು ಕೂಡ ಪ್ರಚಾರಕ್ಕೆ ಬರ್ತಾ ಇದ್ರು. ಆದ್ರೆ ಈಗ ಜಮೀರ್ ಅಹಮದ್ ಅವರು ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿದ್ರು, ನನ್ನ ಕರೆದ್ರೆ ಬರ್ತೀನಿ ಅಂತೇಳಿ. ಆದ್ರೆ ಜಮೀರ್ ಅಹಮದ್ ಅವರನ್ನ ಎಸ್ ಮಲ್ಲಿಕಾರ್ಜುನ್ ಕರೆದೇ ಇಲ್ಲ ಅನ್ನೋ ವಿಚಾರ. ಅದೇ ರೀತಿಯಾಗಿ ಅಬ್ದುಲ್ ಜಬ್ಬಾರ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಕೆಪಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ರು. ಆದ್ರೆ ಅವ್ರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡ್ರಿ, ಅವರೀಗ ಅವರ ಮನೆ ಪಕ್ಕದಲ್ಲಿ ಒಬ್ಬರ ಮನೆಗೆ ಹೋಗ್ತೀರಿ, ಆದ್ರೆ ಅಬ್ದುಲ್ ಜಬ್ಬಾರ್ ಅವ್ರ ಮನೆಗೆ ಹೋಗೋದಿಲ್ಲ. ಹೀಗಾಗಿ ನಿಮ್ಗೆ ನಾನು ಗೆದ್ದೇ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಹೆಚ್ಚಾಗಿತ್ತು, ಹೀಗಾಗಿ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿಲ್ಲ. ಅಲ್ಪಸಂಖ್ಯಾತ ಮತ್ತೆ ಯಾರ್ಯಾರೋ ಈಗ ಅಸಮಾಧಾನಗೊಂಡಿದ್ದಾರೆ ಪ್ರಮುಖ ನಾಯಕರು, ಅವರನ್ನ ಬಿಟ್ಟು ಎರಡನೇ ಮೂರನೇ ಹಂತದ ನಾಯಕರನ್ನ ಹೆಚ್ಚಿಕೊಂಡ್ರಿ. ಈ ಮೂಲಕವಾಗಿ ನೀವೇ ಸೋಲಿಗೆ ಅಥವಾ ಈ ರೀತಿ ಲೀಡ್ ಕಡಿಮೆ ಆದ್ರೂ ಕೂಡ ನೀವೇ ಕಾರಣ ವಿನಃ ಬೇರೆಯವರಲ್ಲ. ಹೀಗಾಗಿ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಬೇಕು. ನಸೀರ್ ಅಹಮದ್ ಅವರು ಅಲ್ಲಿ ಬರ್ತಾ ಇದ್ರು, ಆದ್ರೆ ಅವ್ರನ್ನು ಕೂಡ ಸರಿಯಾಗಿ ನಡೆಸ್ಕೊಂಡಿರಲಿಲ್ಲ, ಅಥವಾ ಅವ್ರು ನಿಮ್ಗೆ ಅಗತ್ಯ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡಿದ್ರಿ. ಹೀಗಾಗಿ ಕೇವಲ ಚುನಾವಣೆ ಲೀಡ್ ಕಡಿಮೆ ಆದ್ರೆ ಅಥವಾ ಬೇರೆ ಏನಾದರೂ ರಿಸಲ್ಟ್ ವ್ಯತ್ಯಾಸಗಳಾದ್ರೆ ಕೇವಲ ಅವರು ಮಾತ್ರ ಕಾರಣ, ನೀವು ಕೂಡ ಕಾರಣ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಮೂಲಕವಾಗಿ ಮಲ್ಲಿಕಾರ್ಜುನ್ ಮೇಲೂ ಕೂಡ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಚುನಾವಣೆ ನಡೆಸುವಾಗ ಏನೇ ವ್ಯತ್ಯಾಸಗಳಿದ್ರು ಕೂಡ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಬೇಕು. ಆದ್ರೆ ವಿಶ್ವಾಸ ತೆಗೆದುಕೊಳ್ಳಲು ನೀವೆಷ್ಟು ಪ್ರಮಾಣದಲ್ಲಿ ಸಕ್ಸಸ್ ಆಗಿದ್ದೀರಿ ಅಂತ ಹೇಳಿ ಹಿಂದೆ ನೀವು ಶಿಸ್ತು ಕ್ರಮ ಅಂತ ಹೇಳ್ತೀರಿ. ಆದ್ರೆ ಶಾಮನೂರ್ ಅವರು ವಿಜೇಂದ್ರ ಅವ್ರಿಗೆ ಗೆಲ್ಲಿ ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಆವಾಗ ಶಿಸ್ತು ಕ್ರಮವನ್ನು ತೆಗೆದುಕೊಂಡ್ರ? ಇಲ್ಲ ಅಲ್ವಾ? ರಾಜಕೀಯದಲ್ಲಿ ಚಿಕ್ಕಪುಟ್ಟ ವ್ಯತ್ಯಾಸ ಆದ್ರೂ ಕೂಡ ಅದನ್ನ ಸಾರ್ವಜನಿಕಗೊಳಿಸೋದು, ಅದೇ ರೀತಿಯಾಗಿ ಇಂಟರ್ನಲ್ ಮ್ಯಾಟರ್ನ ಅತ್ಯಂತ ಹೆಚ್ಚು ಬಹಿರಂಗವಾಗಿ ಮಾತಾಡೋದು ತಪ್ಪಾಗುತ್ತೆ. ಪಕ್ಷದ ವೇದಿಕೆಯಲ್ಲಿ ಮಾತಾಡಬೇಕಿನ ಹೊರಗಡೆ ಮಾತಾಡೋದು ಈ ರೀತಿಯಾಗಿ ಶಿಸ್ತು ಕ್ರಮ ಆ ರೀತಿಯಾಗಿ ತೆಗೆದುಕೊಂಡ್ರೆ ಪಕ್ಷ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಸೂಚ್ಯವಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ.